ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅವರು ಕೇರಳ ರಾಜ್ಯದ ಪಾಲಕ್ಕಾಡ್ ಜಿಲ್ಲೆಯವರು. ಮಕ್ಕಳಿಗೆ ಬೇಸಿಗೆ ರಜೆ ಇದ್ದ ಕಾರಣ ಇಡೀ ಫ್ಯಾಮಿಲಿ ಕರ್ನಾಟಕದ ಪ್ರವಾಸವನ್ನು ಕೈಗೊಂಡಿತು. ಉಡುಪಿ, ಮಂಗಳೂರು, ಹಂಪೆ ಬಳಿಕ ಪ್ರವಾಸಿಗರ ಸ್ವರ್ಗ ಕಾಫಿನಾಡಿಗೂ ಭೇಟಿ ನೀಡಿದರು. ಆದರೆ ಇಡೀ ಫ್ಯಾಮಿಲಿ ಖುಷಿಯಾಗಿದ್ದ ಕ್ಷಣದಲ್ಲೇ ಆ ಚಾತುರ್ಯವೊಂದು ನಡೆದು ಹೋಗಿದೆ. ಮಾಣಿಕ್ಯಧಾರ ಬಳಿ ಬಾಲಕಿ ದಟ್ಟ ಕಾರಣದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ. ಮಡಿಕೇರಿ ಬೆನ್ನಲ್ಲೇ ಕಾಫಿ ನಾಡಿನಲ್ಲೂ ಪ್ರವಾಸಿ ಯುವತಿ ನಾಪತ್ತೆ. ಫ್ಯಾಮಿಲಿ ಜೊತೆ ಇದ್ದವಳು ಕಾಡಿನಲ್ಲಿ ಕಾಣೆಯಾಗಿದ್ದೇ ನಿಗೂಢ. ಮಡಿಕೇರಿಯ ತಡಿಯಂಡಮೋಳ್ ಪರ್ವತ ಚಾರಣದ ವೇಳೆ ಕೇರಳದ ಯುವತಿ ಶರಣ್ಯ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. 4 ದಿನಗಳ ಬಳಿಕ ಶರಣ್ಯ ಪತ್ತೆಯಾಗಿ ಸುರಕ್ಷಿತವಾಗಿ ಕುಟುಂಬದ ಜೊತೆ ಸೇರಿಕೊಂಡಿದ್ದಾಳೆ. ಈ ಮಿಸ್ಸಿಂಗ್ ಪ್ರಕರಣ ಮಾಸುವ ಮುನ್ನವೇ ಇದೀಗ ಚಿಕ್ಕಮಗಳೂರಿನಲ್ಲೂ ಪ್ರವಾಸಕ್ಕೆ ಬಂದಿದ್ದ ಕೇರಳ ಮೂಲದ ವಿದ್ಯಾರ್ಥಿನಿ ನಿಗೂಢವಾಗಿ ನಾಪತ್ತೆಯಾಗಿದ್ದು ಆತಂಕ ಮೂಡಿಸಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಈ ಯುವತಿಯೇ ನೋಡಿ. ಚಂದ್ರದ್ರೋಣ ಪರ್ವತ ಶ್ರೇಣಿಯ ಮಾಣಿಕ್ಯಧಾರ ಫಾಲ್ಸ್ ಬಳಿ ಕಾಣೆಯಾಗಿರುವವಳು. ಹೆಸರು ಶ್ರೀನಂದ. ಮೂಲತಃ ಕೇರಳದ ಪಾಲಕ್ಕಾಡ್ ಜಿಲ್ಲೆಯವಳು. 10ನೇ ತರಗತಿ ವಿದ್ಯಾರ್ಥಿನಿಯಾದ ಈಕೆ ಶಾಲೆಗೆ ಬೇಸಿಗೆ ರಜೆ ಇರೋ ಕಾರಣ ಕುಟುಂಬ ಸಮೇತ ಕರ್ನಾಟಕ ಪ್ರವಾಸಕ್ಕೆ ಬಂದಿದ್ಲು. ಉತ್ತರ ಕರ್ನಾಟಕ ಸುತ್ತಿ ದಕ್ಷಿಣ ಕರ್ನಾಟಕದ ಪ್ರವಾಸಿಗರ ಹಾಟ್ಸ್ಪಾಟ್ ಕಾಫಿ ನಾಡಿನ ಪ್ರಕೃತಿ ಸೌಂದರ್ಯ ಸವಿಯಲು ಬಂದಿದ್ಲು. ಆದರೆ ದತ್ತಪೀಠದ ಮಾಣಿಕ್ಯಧಾರ ಬಳಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾಳೆ. ಸಂಜೆ 5:30 ಸುಮಾರಿಗೆ ಮಾಣಿಕ್ಯಧಾರದ ಜಲಪಾತದ ಬಳಿ ಹೋಗುವಾಗ ಕುಟುಂಬಸ್ಥರ ಮುಂದೆ ಹೋಗ್ತಾ ಇದ್ದಾಗ ಹಿಂದಿದ್ದ ಯುವತಿ ನಾಪತ್ತೆಯಾಗಿದ್ದಾಳೆ. ಕುಟುಂಬಸ್ಥರು ತಕ್ಷಣ ಸುತ್ತಮುತ್ತ ಹುಡುಕಾಡಿದ್ರೂ ಸುಳಿವು ಸಿಕ್ಕಿಲ್ಲ. ಕೂಡಲೇ ಕುಟುಂಬಸ್ಥರು ಈ ವಿಷಯವನ್ನ ಅರಣ್ಯ ಸಿಬ್ಬಂದಿ ಮತ್ತು ಪೊಲೀಸರಿಗೆ ತಿಳಿಸಿದ್ದು, ಕೂಡಲೇ ಅಲರ್ಟ್ ಆದ ಸಿಬ್ಬಂದಿ ಮಧ್ಯರಾತ್ರಿ 1 ಗಂಟೆವರೆಗೂ ಶ್ರೀನಂದಾಗಾಗಿ ದಟ್ಟ ಕಾನನದ ಒಳಗೆ ಹುಡುಕಾಡಿದ್ರು. ಮುಂಜಾನೆಯಿಂದಲೇ ಥರ್ಮಲ್ ಡ್ರೋನ್ ಬಳಸಿ ಹುಡುಕಾಟ. ಇನ್ನು ಮಧ್ಯರಾತ್ರಿವರೆಗೂ ಶ್ರೀನಂದಾಗಾಗಿ ಹುಡುಕಾಡಿದ್ರೂ ಪ್ರಯೋಜನವಾಗಿರಲಿಲ್ಲ. ಕಗ್ಗತ್ತಲು. ಇದರ ಜೊತೆಗೆ ಕಡಿದಾದ ಪ್ರದೇಶ ಮತ್ತು ಇಳಿಜಾರು ಇದ್ದ ಕಾರಣ ಶೋಧ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಮುಂಜಾನೆಯಿಂದಲೇ ಶ್ರೀನಂದಾಗಾಗಿ ಮತ್ತೆ ಶೋಧ ಕಾರ್ಯ ಶುರು ಮಾಡಲಾಯಿತು. ಪೊಲೀಸ್ ಸಿಬ್ಬಂದಿ, ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಥರ್ಮಲ್ ಡ್ರೋನ್ ಮೂಲಕ ಯುವತಿಗಾಗಿ ಹುಡುಕಾಡ್ತಿದ್ದಾರೆ. ಬಾಲಕಿ ಮಿಸ್ ಆದ ಜಾಗ ತೀವ್ರ ಕಡಿದಾದ ಪ್ರದೇಶವಾಗಿದ್ದು, ಅಲ್ಲಿಂದ ಯಾವ ಮಾರ್ಗದಲ್ಲಿ ಹೋಗಲು ಸಾಧ್ಯವಿರುತ್ತೋ ಆ ಮಾರ್ಗದಲ್ಲೆಲ್ಲ ಸುಮಾರು 5 ತಂಡಗಳನ್ನ ರಚಿಸಿಕೊಂಡು ಶೋಧ ಕಾರ್ಯ ಮಾಡ್ತಿದ್ದಾರೆ. ಮಳೆಗಾಲವಾಗಿದ್ರೆ ಮಳೆ, ಜಾರಿಕೆ, ಮಂಜು, ಹಚ್ಚ ಹಸಿರಿನ ದಟ್ಟ ಕಾನನ ನಾಪತ್ತೆ ಅಂದ್ರೆ ನಂಬಬಹುದಿತ್ತು. ಆದ್ರೆ ಕುಟುಂಬದ ಜೊತೆ ಮೆಟ್ಟಿಲು ಇಳಿತಾ ಇದ್ದವಳು ನಾಪತ್ತೆಯಾಗಿರೋದೇ ಇಲ್ಲಿ ನಿಜಕ್ಕೂ ಆಶ್ಚರ್ಯ. ಮಧ್ಯರಾತ್ರಿವರೆಗೂ ಹುಡುಕಿದ್ರೂ ಸಿಗದೇ ಇರೋದು ಮತ್ತಷ್ಟು ಅನುಮಾನ ಮೂಡಿಸಿದೆ. ಅದೇನೇ ಇರ್ಲಿ, ಬಾಲಕಿ ಸುರಕ್ಷಿತವಾಗಿ ಸಿಗಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಮಹಾರುದ್ರ, ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.